ನಮಸ್ಕಾರ, ಸ್ಪೇಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ವೀಕ್ಷಕರೇ, ಇಂದು ರಾಜ್ಯದಲ್ಲಿ ಬಹಳ ಮುಖ್ಯವಾಗಿ ಒಂದು ಕಡೆ ಕಾವೇರಿ ಕದನ ಅನ್ನೋದು ದಿನದಿಂದ ದಿನಕ್ಕೆ ಹೆಚ್ಚು ಪುಷ್ಟಿಯನ್ನು ಪಡ್ಕೊಳ್ತಾ ಇದೆ. ಅಷ್ಟೇ ಅಲ್ಲದೆ ಕನ್ನಡ ಪರ ಹೋರಾಟಗಾರರು ಈಗಾಗಲೇ ಒಂದು ಕಡೆ ತಮಿಳುನಾಡಿನ ವಿರುದ್ಧ ಸಿಡಿದೇಳುವುದಕ್ಕೂ ಮುನ್ನ ಈಗ ಒಂದಷ್ಟು ಗೊಂದಲಗಳಿಗೆ ತೆರೆಯನ್ನ ಎಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಏನು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿರುವಂತಹ ಶಿವರಾಮೇಗೌಡರು ಒಂದಷ್ಟು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ನಮ್ಮ ಮುಂದೆ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೀನಿ. ಏನು ಈ ವಿಷಯದ ಬಗ್ಗೆ ಹೇಳ್ತಾರೆ ಅನ್ನೋದನ್ನ ಕೇಳ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ಕಾರ ಸರ್, ಈಗ ಒಂದು ಕಡೆ ನೋಡ್ತಾ ಇದ್ದೀವಿ ಸರ್, ತಮಿಳುನಾಡಿಗೆ ನಮ್ಮ ಕರ್ನಾಟಕದಿಂದ ಮುಖ್ಯವಾಗಿ ಕಾವೇರಿ ನೀರು ಹರಿಯೋದಕ್ಕೆ ಸಾಕಷ್ಟು ಒಂದು ಕಡೆ ಗೊಂದಲ ಕೂಡ ಸೃಷ್ಟಿಯಾಗಿತ್ತು. ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬಂದಿತ್ತು. ಈಗ ಹೊಸದಾಗಿ ಒಂದಷ್ಟು ಅಪ್ಡೇಟ್ಗಳು ಕೂಡ ಬಂದಿದೆ. ನಾವು ಬಂದ ತಕ್ಷಣ ನೀವು ಕೂಡ ಒಂದಷ್ಟು ಮಾತುಗಳನ್ನು ಹೇಳಿದ್ರೆ, ಸೊ ಈಗ ತಮಿಳುನಾಡಿಗೆ ನೀರನ್ನು ಹರಿಸೋದು ಎಷ್ಟರ ಮಟ್ಟಿಗೆ ಸರಿ ತಪ್ಪು ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ, ಕಾವೇರಿ ವಿಷಯನೇ ಪ್ರಕೃತಿ ಮೇಲೆ ನಾವು ಅವಲಂಬಿತರಾಗಿರೋದು. ಇಲ್ಲಿ ನಮಗೆ ನ್ಯಾಯಮಂಡಳಿ ಮತ್ತು ಕಾವೇರಿ ನೀರು ಹಂಚಿಕೆ ಸಮಿತಿ ಇದೆಯಲ್ಲ, ಇವರು ಕೊಟ್ಟಂಥ ಅವೈಜ್ಞಾನಿಕ ತೀರ್ಪು ಇಷ್ಟು ನಮ್ಮನ್ನು ರೊಚ್ಚಿಗೆಳಿಸೋದಕ್ಕೆ ಕಾರಣ. ಯಾಕಂದರೆ ಅವರು ತೀರ್ಪು ಕೊಟ್ಟಾಗ ನಮ್ಮಲ್ಲಿ ಇದ್ದಿದ್ದು ಕೇವಲ 16 TMC, ಅದರಲ್ಲಿ 6 TMC ಸ್ಟೋರೇಜು, ಇನ್ನು 10 TMCಯಲ್ಲಿ ಬೆಂಗಳೂರಿಗೆ 4-5 TMC ಬೇಕಾಗಿತ್ತು, ಇನ್ನು ರೈತರು 4-5 TMC ಬೇಕಾಗಿತ್ತು. ಎಲ್ಲಿ ಬಿಡೋಣ ಕಾವೇರಿ ನೀರು ಅಂತ. ಆ ವಿಷಯವಾಗಿ ನಾವು ನ್ಯಾಯಮಂಡಳಿ ಮತ್ತು ನೀರು ಹಂಚಿಕೆ ಸಮಿತಿ ವಿರುದ್ಧ ನಮ್ಮ ಹೋರಾಟ ಪ್ರಾರಂಭ ಆಗಿದ್ದು. ಆ ಹೋರಾಟಕ್ಕೆ ಎಲ್ಲ ಕನ್ನಡ ಪರ ಸಂಘಟನೆಯವರು, ರೈತ ಸಂಘಟನೆಯವರು, ಕಾರ್ಮಿಕರು ಎಲ್ಲರೂ ಐಕ್ಯತೆಯಿಂದ ಕೂಡಿ ಇದ್ರ ಬಗ್ಗೆ ನಾವು ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಲೇಬೇಕು ಅಂತೇಳಿ ನಾವು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದು ನಿಜ. ವಾಸ್ತವ ಪ್ರಕೃತಿ ಮೇಲೆ ಅವಲಂಬಿತ ಮೊದಲನೇ ಹೇಳಿಬಿಟ್ಟೆ. ಈಗ ಮಳೆ ಜೋರಾಗಿದೆ, ಕಬಿನಿ ಡ್ಯಾಮ್ ತುಂಬಿದೆ. ಅವರು 3,500 ಕ್ಯೂಸೆಕ್ಸ್ ಕೇಳಿದ್ರು ದಿನಕ್ಕೆ, ಈಗಲೇ 30,000 ಕ್ಯೂಸೆಕ್ಸ್ ಹೋಗ್ಬಿಟ್ಟಿದೆ ನೀರು. ಅಂದರೆ ಹೆಂಗೆ ಇದೆ, ಡ್ಯಾಮು ತುಂಬಿ ಅನಾಹುತ ಆಗಬಾರ್ದು ಅಂತ ಬಿಟ್ಟಿರೋದ್ರಿಂದ ತುಂಬಿದೆ. ಮುಖ್ಯಮಂತ್ರಿಗಳು ಸ್ಪಷ್ಟನೆ ಹೇಳಿದ್ದಾರೆ, ನಾನು ಹೋರಾಟಗಾರರ ಜೊತೆ ಮಾತಾಡ್ತೀನಿ, ನಾನು ನಮ್ಮ ಜನಕ್ಕೆ, ನಮ್ಮ ರೈತರಿಗೆ ಯಾವ ಕಾರಣಕ್ಕೂ ಅನ್ಯಾಯ ಮಾಡೋದಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಮಳೆ ಈಗಾಗಲೇ KRS ಡ್ಯಾಮು 100 ಅಡಿ ತುಂಬಿದೆ, ಇವತ್ತಿಗೆ 100 ಅಡಿ ತುಂಬಿದೆ ಅಂತಕ್ಕಂಥ ಮಾಹಿತಿ ಬಂದಿದೆ. ಹಿಂಗಿದ್ದಾಗ ನಾವು ಬಂದ್ ಮಾಡೋದ್ರಿಂದ ನಮಗೇನೋ ಅನ್ಯಾಯ ಆಗಿದೆ, ಬಂದ್ಗೆ ಜನ ಬೆಂಬಲ ಪೂರಕವಾಗಿ ಸಿಗ್ತಾಯಿತ್ತು, ಬಂದು ಯಶಸ್ವಿ ಆಗ್ತಿತ್ತು. ಈಗ ಎಲ್ಲವೂ ಸುಖಾಂತ್ಯ ಕಂಡಾಗ ನಾವು ಬಂದ್ ಮಾಡಿದ್ರೆ ಎಲ್ಲ ನಮ್ಮ ಜನಕ್ಕೆ ನಾವೇ ತೊಂದರೆ ಕೊಟ್ಟಂಗಾಗತ್ತೆ ಅಂತಕ್ಕಂಥದ್ದು ನಮ್ಮ ಒಕ್ಕೂಟದಲ್ಲಿರೋ ಹಲವಾರು ನಾಯಕರ ಅಭಿಪ್ರಾಯ ಇದೆ. ಇದರ ಬಗ್ಗೆ ಕುಂತಿ ಒಂದು ತೀರ್ಮಾನ ತಗೊಂಡು ಬಂದ್ ಮಾಡಬೇಕಾ ಮಾಡಬಾರ್ದು ಅನ್ನೋದು ಒಂದು 2 ದಿವಸದಲ್ಲಿ ತಿಳಿಸ್ತೀವಿ. ಬಹುತೇಕರಿಗೆ ಈ ಸಮಯದಲ್ಲಿ ಬಂದ್ ಮಾಡೋದು ಬೇಡ ಅಂತ, ನಷ್ಟ ಕರ್ನಾಟಕಕ್ಕೆ ಬೀಳ್ತದೆ ಅಂತಕ್ಕಂಥ ಗೊತ್ತಿದೆ. ಆದರೆ ಅನ್ಯಾಯ ಆದಾಗ ಹೋರಾಟ ಮಾಡಿದರೆ ಅದಕ್ಕೊಂದು ಪೂರಕವಾದ ಬೆಂಬಲ ಸಿಕ್ಕಿರೋದು ಜನನೂ ಒಪ್ಕೋತಾ ಇದ್ರು. ಈಗ ಬಂದ ಅವಶ್ಯಕತೆ ಇಲ್ಲ, ನೀರು ಬಿಟ್ಟಿದೆ, ನಾವೇನು ತಡೆದಿಕ್ಕೊಂಡಿಲ್ಲ, ನೀರು ಬಿಡಬೇಕು ಅಂತಿಲ್ಲ. ವಿಪರೀತವಾಗಿ ಅತಿವೃಷ್ಟಿಯಾಗಿ ನೀರು ಬಿಟ್ಟಿರೋದ್ರಿಂದ ಆ ತಮಿಳ್ನಾಡವ್ರು ಕೇಳಿರೋದಕ್ಕಿಂತ ಜಾಸ್ತಿ ಹೋಗಿರೋದ್ರಿಂದ ನಮಗೆ ಬಂದ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ಸರ್, ಇನ್ನೊಂದು ಕಡೆ ಈಗ ಕರ್ನಾಟಕ ಬಂದ್ ಅಂದರೆ ಲೈಕ್ ಆಗಸ್ಟ್ 13ನೇ ತಾರೀಕು ರಾಜ್ಯದಾದ್ಯಂತ ಕರ್ನಾಟಕ ಬಂದ್ ಆಗುತ್ತೆ. ಅದರಿಂದ ಹೆಂಗೆ ಅಂತಂದ್ರೆ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋ ರೀತಿಯಲ್ಲಿ ಪಾಪ ಜನರು ಎಲ್ಲೋ ಒಂದು ಕಡೆ ಪರದಾಡಬೇಕಾದಂಥ ಪರಿಸ್ಥಿತಿ ಬರ್ತಾ ಇತ್ತು. ಈಗ ಸದ್ಯಕ್ಕೆ ನೀವು ಹೇಳ್ತಾ ಇರುವಂತಹ ಪ್ರಕಾರ ಬಂದ್ಗೆ ಎಲ್ಲೋ ಒಂದು ಕಡೆ ಬೆಂಬಲ ಇಲ್ಲ, ಅಂದರೆ 50-50 ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದೀರಾ. ಅಂದರೆ ಈಗ ಕಂಪ್ಲೀಟ್ ಆಗಿ ನೀವೆಲ್ಲ ಕೂತ್ಕೊಂಡು ಬಂದ್ ಇಲ್ಲ ಅನ್ನೋದನ್ನ ಸ್ಪಷ್ಟತೆ ಪಡಿಸ್ತೀರಾ ಹೇಗೆ ಅಂತ? ಈಗ ನಾವು ಬಂದ್ ಮಾಡೋದ್ರಿಂದ ಜನಕ್ಕೆ ತೊಂದರೆ ಆಗತ್ತೆ ಅನ್ನೋ ಅಭಿಪ್ರಾಯ ಇಲ್ಲ. ನೀರೇ ಬರ್ದೇ ಇದ್ದಾಗ ಇನ್ನೆಷ್ಟು ತೊಂದರೆ ಆಗತ್ತೆ ಅಲ್ವರಾ? ಅದಕ್ಕಿಂತ ಒಂದು ದಿನದ ಬಂದು ಜನಕ್ಕೆ ತೊಂದರೆ ಇಲ್ಲ, ನಮ್ಮ ನೋವನ್ನು ತೋರ್ಪಡಿಸ್ಕೊಳ್ಕಿರೋ ಒಂದು ಅಂಶ, ಹೋರಾಟದ ಒಂದು ಅಂಶ ಅಷ್ಟೇ. ಬಂದು ಯಾರೂ ವಿರೋಧಿಸಲ್ಲ, ಅದು ನಮ್ಗೆ ಅನ್ಯಾಯ ಆದಾಗ. ಈಗ ಸುಖಾಂತ್ಯ ಕಂಡಾಗ ಬಂದು ಬೇಕಾ ಬೇಡವ ಅನ್ನೋದು ಸಾಮಾನ್ಯವಾಗಿ ಬರುತ್ತೆ, ನಿಮಗೇ ಬರುತ್ತೆ. ನೀರೆಲ್ಲ ಇದೆ, ಚೆನ್ನಾಗಿದೆ, ಅದೇ ನೀರು ಹರ್ಕೊಂಡೋಗ್ತಾ ಇದೆ. ಪ್ರಕೃತಿ ಮೇಲೆ ಅವಲಂಬಿತರಾಗಿದ್ದಾಗ ಅದೆಲ್ಲ ಸಹಕಾರ ಕೊಟ್ಟಾಗ ನಾವು ಬಂದ್ ಮಾಡಬೇಕಾ ಅಂತಕ್ಕಂಥದ್ದು ಪ್ರತಿಯೊಬ್ಬ ನಾಗರಿಕರಿಗೂ ಅದು ಪ್ರಶ್ನೆ ಬರುತ್ತೆ. ಆ ನಿಟ್ಟಿನಲ್ಲಿ ಹೋರಾಟಗಾರರು ಸಹ ಇರೋದ್ರಿಂದ, ನಾವು ಸಹ ಜನಸಾಮಾನ್ಯರಲ್ಲಿ ಒಬ್ಬರಾಗಿರೋದ್ರಿಂದ ಈ ಬಂದ್ ಅಂತಕ್ಕಂಥದ್ದು ಬೇಕಾ ಬೇಡವಾ ಅನ್ನೋದು ತರ್ಕ ನಮ್ಮಲ್ಲೂ ನಡೀತಾ ಇದೆ. ಇದ್ರ ಬಗ್ಗೆ ನಾನು ಹೇಳ್ದಂಗೆ 2 ದಿವಸದಲ್ಲಿ ಬಂದು ಬೇಕಾ ಬೇಡವಾ ಅನ್ನೋದು ಸ್ಪಷ್ಟವಾಗಿ ತಿಳಿಸೋಕೆ ಇಚ್ಛೆ ಪಡ್ತೀನಿ. ಸರ್, ಇನ್ನೊಂದು ಕಡೆ ಈಗ ಹೆಂಗೋ ನೀರು ಬಂತು, ಎಲ್ಲ ಅಂದರೆ ತಮಿಳುನಾಡಿಗೆ ನೀರು ಹರಿತಾ ಇದೆ, ನಮಗೊಂದು ಸ್ವಲ್ಪ ಟೆನ್ಷನ್ ಕಮ್ಮಿ ಆಯಿತು. ಬಟ್ ನೀರಿಲ್ಲದೆ ನಮ್ಮ ಕರ್ನಾಟಕದಲ್ಲಿ ಹೆಂಗೆ ಅಂತಂದರೆ ಮಾಡೋರು ಮಾಡ್ಕೊಳ್ಳಿ, ಇರೋರು ಇರಲಿ, ನಾವೇನು ಆರಾಮಾಗಿ ಕೂತ್ಕೊಂಡು AC ರೂಮಲ್ಲಿ ಕೂತ್ಕೊಂಡು TV ನೋಡೋಣ ಅನ್ನೋದು ತುಂಬ ಜನ ಇದ್ದಾರೆ. ಸೊ ಎಲ್ಲರೂ ಕೂಡ ನೀರು ಕುಡಿತಾರೆ, ಆದರೂ ಯಾಕೆ ಬೆಂಬಲ ಇಲ್ಲ? ಕನ್ನಡ ಪರ ಹೋರಾಟಗಾರರು ಬೀದಿಗೆ ಹಿಡಿದು ಮೈಕೈ ಪರ್ಚ್ಕೊಂಡು ಬೀದಿಲಿ ಹೋರಾಟವನ್ನು ಮಾಡ್ತಿದ್ರು ಕೂಡ ಎಲ್ಲೋ ಒಂದು ಕಡೆ ನಮ್ಮ ಕನ್ನಡಿಗರು ಬೆಂಬಲವನ್ನು ಸೂಚಿಸ್ತಾ ಇಲ್ಲ ಅನ್ನೋದು ಕೂಡ ಬಹಳಷ್ಟು ನೋವನ್ನು ಉಂಟು ಮಾಡ್ತಾ ಇದೆ. ನೀವು ಕನ್ನಡ ಪರ ಹೋರಾಟಗಾರರಾಗಿ ಇದ್ರ ಬಗ್ಗೆ ಎಷ್ಟು ಬೇಸರ ಇದೆ ಸರ್? ಭಾಳ ನೋವಿದೆ. ನಮ್ಮನ್ನೆಲ್ಲ ಕೂಲಿ ಕಾರ್ಮಿಕರ ಥರ ಬಳಸ್ಕೋತಾರೆ.
ನಾಡಿನ ಪ್ರಾದೇಶಿಕ ಇಚ್ಛಾಶಕ್ತಿ ಯಾವುದೇ ಸಮಸ್ಯೆ ಬರಲಿ, ಗಡಿ ನೆಲ ಜಲ ಯಾವುದೇ ಆಗಿರಲಿ, ಅವ್ರು ಇದ್ದಾರೆ ಹೋರಾಟಗಾರರು. ಯಾಕೆ ನೀವು ನಾಗರಿಕರಲ್ವಾ? ಈ ನಾಡಲ್ಲಿ ಹುಟ್ಟಿಲ್ವಾ? ಈ ನಾಡಿನ ಅಸ್ಮಿತೆ ಬಗ್ಗೆ ನಿಮಗೆ ಗೌರವ ಇಲ್ವಾ? ಈ ನಾಡಿನ ಸವಲತ್ತು ಪಡ್ಕೊಂಡ್ಮೇಲೆ ಅದನ್ನ ಕರ್ತವ್ಯ ಅಂತಕ್ಕಂಥ ಭಾವನೆ ಇಲ್ವಾ? ನಾನು ಹೇಳ್ತೀನಿ, ನಾಡದ್ರೋಹಿಗಳು ಅಂದರೆ ಯಾರೋ ತಮಿಳರು, ತೆಲುಗರು, ಮಲಯಾಳಿಗಳಿಗೆ ಬೈಯೋದಲ್ಲ. ಈ ನಾಡಿನ ಸಕಲ ಸವಲತ್ತುಗಳನ್ನ ಪಡ್ಕೊಂಡು ಈ ನಾಡಿಗೆ ಅನ್ಯಾಯವಾದಾಗ ನನಗೇನೋ ಸಂಬಂಧ ಇಲ್ಲ ಅಂತ ಮನೇಲಿ ಕುಂತಿರ್ತಾನಲ್ಲ, ಅವನೇ ನಿಜವಾದ ನಾಡದ್ರೋಹಿ ಅಂತ ಹೇಳಕ್ಕೆ ಬಿಡ್ತೀನಿ. ನೀವು ಹೇಳಿದ್ರಲ್ಲ, ಯಾರ್ಯಾರು ಬೆಂಬಲ ಕೊಡೋದು ಜನ ಕೊಡಲ್ಲ, ನಿಜವಾದ ನಾಡದ್ರೋಹಿಗಳು ಅವರು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಸರ್, ಈಗ ನಾವು ಒಂದು ಕಡೆ ನೋಡ್ತಾ ಇದ್ದೀವಿ ಸರ್, ನಮ್ಮ ಬಿಡಿ ಸಾರ್ವಜನಿಕರು ಒಂದು ಕಡೆ ಏನೋ ಪಾಪ ಅವ್ರದ್ದು ಪರದಾಟ ಇರುತ್ತೆ. ಸೆಲೆಬ್ರಿಟಿಗಳು ಆ್ಯಸ್ ಎ ಸೆಲೆಬ್ರಿಟಿಗಳಾಗಿ ಏನಂತಂದರೆ ನವೆಂಬರ್ 1 ಬಂತು ಅಂದರೆ ಸಾಕು, ಶಾಲುಗಳನ್ನು ಹಾಕ್ಕೊಂಡು ನಾವೇ ಕನ್ನಡಿಗರು ಅದು ಇದು ಅಂತ ಒಂದು ಕಡೆ ಶೋ ಆಫ್ ಮಾಡ್ತಿರ್ತಾರೆ. ಈಗ ನೀರಿಗೆ ಅಥವಾ ನಾಡಿಗೆ ಕೊರತೆ ಅಥವಾ ಧಕ್ಕೆ ಬಂತು ಅಂದ ಸಂದರ್ಭದಲ್ಲಿ ಯಾವೊಬ್ಬ ಸಿನಿಮಾ ನಟ ನಟಿಯರು ಕೂಡ ಬೀದಿಗಿಳಿದು ಹೋರಾಟವನ್ನು ಮಾಡಿದ್ದನ್ನು ನಾವಿಲ್ಲಿವರೆಗೂ ಕೂಡ ಗಮನಿಸಿಲ್ಲ. ಸೊ ಇದ್ರ ಬಗ್ಗೆ ಯಾವೊಬ್ಬ ಸಿನಿಮಾ ನಟ ಅಂದರೆ ಯಾವ ಭಾಷೆಯ ಸಿನಿಮಾ ನಟ ನೀವು ಕೇಳ್ತಾ ಇರೋದು? ಕನ್ನಡದ ಸಿನಿಮಾ ನಟ ಇದ್ದಾರಾ? ಇವತ್ತು ಕನ್ನಡ ಸಿನಿಮಾ ನಟರು ಇದ್ದಾರಾ? ಅವರೆಲ್ಲ ಪ್ಯಾನ್ ಇಂಡಿಯಾ ನಟರಾಗ್ಬಿಟ್ಟಿದ್ದಾರೆ. ಕನ್ನಡದ ನಟರಲ್ಲ ಅವರು. ಅವರು ವಾಣಿಜ್ಯಕ್ಕೆ, ಸ್ವಂತ ಲಾಭಕ್ಕೆ, ಸ್ವಹಿತ ಶಕ್ತಿಗಿರೋ ನಟರು. ಕನ್ನಡದ ನಟರು ಅಂದರೆ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್, ಶಂಕರ್ ನಾಗ್. ಅವ್ರು ಹೇಳಿ ಕನ್ನಡದ ನಟರು ಕನ್ನಡಕ್ಕೆ ಅನ್ಯಾಯವಾದಾಗ ಬೀದಿಗಿಳಿದು ಗರ್ಜಿಸಿ ನಿಲ್ತಾಯಿದ್ರು. ಉದಾಹರಣೆಗೆ ಸಾಕು. ಈಗ ಯಾವ ನಟ ಬರ್ತಾನೆ? ಯಾಕೆ ಬಲವಂತ ಮಾಡಿ ಕರಿಬೇಕು ಅವ್ರನ್ನ? ಅವ್ರಿಗೆ ಅರಿವಿಲ್ವಾ? ಕರ್ನಾಟಕದಲ್ಲಿದ್ದಾರೆ, ಕನ್ನಡದಲ್ಲಿ ಅನ್ನ ತಿಂತಾರೆ, ಕರ್ನಾಟಕದ ಜನರಿಂದ ಬದುಕ್ತಿದ್ದಾರೆ, ಐಷಾರಾಮಿ ಜೀವನ ನಡೆಸ್ತಿದ್ದಾರೆ. ನನ್ನ ಕರ್ತವ್ಯ ಅಂತ ಹೇಳೋಕ್ಕೆ ದಮ್ ಬೇಕು. ಆ ದಮ್ ಅವರಲ್ಲಿಲ್ಲ. ಎಲ್ಲ ಪ್ಯಾನ್ ಇಂಡಿಯಾ ನಟರು. ಪ್ಯಾನ್ ಇಂಡಿಯಾ ನಟರಾಗಿರೋದಕ್ಕೇ ನಮ್ಮ ದುರಂತ. ಕನ್ನಡ ಭಾಷೆ ಯಾವುದೋ ಇನ್ನೊಂದು ಭಾಷೆಯಿಂದ ಹುಟ್ಟಿತು ಅಂದ್ರೂ ಸುಮ್ಮನೆ ಕೂತ್ಕೊಂಡಿದ್ರು ಕನ್ನಡ ಚಿತ್ರನಟರು. ಕನ್ನಡ ಭಾಷೆ ತಮಿಳಿಂದ ಹುಟ್ಟಿದೆ ಅಂದರೆ ಆ ಪದ ಕೇಳಿದ್ರೇ ಸಿಡ್ದು ಹೇಳಬೇಕಾಗಿತ್ತು. ಆ ದುರಂತಗಳು ಕನ್ನಡ ಚಿತ್ರರಂಗದ ನಟರಿಂದ ಇವತ್ತು ಆಗ್ತಾ ಇದೆ. ಕನ್ನಡದ ನಟರು ಇವತ್ತಿಲ್ಲ ಅಮ್ಮ, ಇವತ್ತಿಲ್ಲ. ಸರ್, ಇನ್ನು ಕೊನೆಯದಾಗಿ ಸರ್, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಈಗಾಗಲೇ ಕನ್ನಡ ಒಕ್ಕೂಟ ಹಾಗೆ ಕನ್ನಡ ಹೋರಾಟಗಾರರ ಜೊತೆಯಲ್ಲಿ ಒಂದು ಸಭೆಯನ್ನು ನಡೆಸೋದ್ರ ಮುಖಾಂತರ ಈ ತಮಿಳುನಾಡು ಕಾವೇರಿ ನೀರಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ತಿಲಾಂಜಲಿಯನ್ನು ಇಡ್ತೀನಿ ಅಥವಾ ಪೊಲೀಸ್ ಸ್ಟಾಪನ್ನು ಇಡ್ತೀನಿ ಅಂತ ಹೇಳಿದ್ದಾರೆ. ಸೊ ಈ ಒಂದು ಸಭೆಯ ಮುಖಾಂತರ ಏನು ಭರವಸೆಯನ್ನು ಕೊಡಬಹುದು ಸರ್? ನಮಗೊಂದು ಕಾವೇರಿ ವಿಷಯದಲ್ಲಿ ಎಲ್ಲವೂ ಜಾರಿ ಆಯಿತು. ಸಂಕಷ್ಟ ಸೂತ್ರ ಅನ್ನೋ ಜಾರಿ ಆಗಲಿಲ್ಲ. ಸಂಕಷ್ಟ ಸೂತ್ರ ಅಂದರೆ ನಮಗೆ ನೀರಿನ ಸಮಸ್ಯೆ ಕಂಡು ಬಂದಾಗ ಎರಡು ರಾಜ್ಯವರು ಕುಂತು ಹೇಗೆ ಬಗೆಹರಿಸ್ಕೋಬೇಕು. ಸುಮ್ಮನೆ ನೀರು ಬಿಡು ಅನ್ನೋದಲ್ಲ, ವಾಸ್ತವ ಸ್ಥಿತಿಯ ಮೇಲೆ ಆಧಾರ ನೋಡ್ಕೊಂಡು ಬಿಡಬೇಕು ಅಂತಕ್ಕಂಥ ಒಂದು ಸಂಕಟ ಸೂತ್ರವನ್ನು ಇವರು ರೂಪಿಸ್ತಿಲ್ಲ, ಕಾರ್ಯರೂಪಕ್ಕೆ ತರಲಿಲ್ಲ. ಆ ನಿಟ್ಟಿನಲ್ಲಿ ಇವರೇನೋ ಭರವಸೆ ಕೊಟ್ಟು ಬಂದಿದ್ರು, ಮೇಕೆದಾಟು ಕನ್ನಡಿಗರ ಹಕ್ಕು ಅಂತೇಳಿ ಅದರಲ್ಲಿ ಅಧಿಕಾರಕ್ಕೆ ಬಂದಿದ್ರು. ದೇವ್ರ ದಯೆಯಿಂದ ಮೇಕೆದಾಟಿಗೆ ಯಾವ ರಾಜ್ಯದ ಅನುಮತಿನೂ ಬೇಕಾಗಿಲ್ಲ, ಕಟ್ಟಿನ ಒಂದು ತೀರ್ಪು ಬಂದಿದೆ. ಇದೆಲ್ಲ ಒಂದು ಸಂಕಷ್ಟ ಸೂತ್ರಕ್ಕೆ ಪರ್ಯಾಯವಾಗಿದೆ ಅಂತ ಭಾವಿಸ್ತೀನಿ. ಇದಕ್ಕೆ ಮೇಕೆದಾಟು ಕಾರ್ಯರೂಪಕ್ಕೆ ಬಂದು ಶೀಘ್ರವಾಗಿ ಅದು ಆ ಯೋಜನೆ ಮುಗಿದ ಮೇಲೆ ಎಲ್ಲ ಒಂದು ಕಡೆ ಕಾವೇರಿ ಸಮಸ್ಯೆ ಶಾಶ್ವತವಾಗಿ ಬಗೆಹರಿಯುತ್ತೆ ಅಂತಕ್ಕಂಥ ನಂಬಿಕೆ ಇದೆ. ಅದರಲ್ಲಿ ಈ ಮುಖ್ಯಮಂತ್ರಿನ ಅಭಿನಂದಿಸ್ತೀನಿ. ಯಾಕಂದರೆ ಅವ್ರು ಬಂದಿದ್ದು ಅದ್ರ ಮೇಲೆ ಅಲ್ವಾ, ಎಲ್ಲ ಒಂದು ಕಡೆ ಆಗಿದೆ. ಇನ್ನೇನಾದರೂ ಅವ್ರು ಕಾರ್ಯರೂಪಕ್ಕೆ ತರಬೇಕು. ಥ್ಯಾಂಕ್ ಯು ಸರ್. ಇಲ್ಲಿವರೆಗೂ ಇದ್ದು ಈಗ ಕರ್ನಾಟಕ ಬಂದ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಾಗೆ ಕಾವೇರಿ ಜಲ ವಿವಾದದ ಬಗ್ಗೆಯೂ ಕೂಡ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವರೆಗಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.